ಸಂಸತ್ತಿರೋದು ಚರ್ಚೆ ಮಾಡಲಿಕ್ಕೋ ಅಥವಾ ಹಾಡು ಹಾಡಿ ಹೋಗೋದಕ್ಕೋ? ಸಂಸತ್ತೆಂದರೆ ದೇಶದ 140 ಕೋಟಿ ಜನರ ಧ್ವನಿ. ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾದ, ಜನರ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ ಪವಿತ್ರ ವೇದಿಕೆ. ಆದರೆ ಇಂದು ಲೋಕಸಭೆಯಲ್ಲಿ ನಡೆದ ಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಅಣಕಿಸುವಂತಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸದನಕ್ಕೆ ಆಗಮಿಸಿದರು. ಒಂದೇ ಮಾತರಂ ಗೀತೆ ಹಾಡಿಸಲಾಯಿತು. ಹಾಡು ಮುಗಿಯಿತು. ಸ್ಪೀಕರ್ ತಮ್ಮ ಆಸನದಲ್ಲಿ ಕುಳಿತರು. ಅಷ್ಟೇ, ಸದನದ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಎಂದು ಘೋಷಿಸಿ ಕೆಲವೇ ನಿಮಿಷಗಳಲ್ಲಿ ಕಲಾಪವನ್ನು ಮುಗಿಸಲಾಯಿತು. ಹಾಗಾದರೆ ಸಂಸತ್ತು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೋ ಅಥವಾ ಹಾಡು ಹಾಡಿ ಕ್ಯಾಮರಾಗಳಿಗೆ ಫೋಸ್ ಕೊಟ್ಟು ಮನೆಗೆ ಹೋಗುವುದಕ್ಕೋ? ದೇಶದ ಕೋಟ್ಯಾಂತರ ಜನರ ತೆರಿಗೆ ಹಣದಲ್ಲಿ ನಡೆಯುವ ಸಂಸತ್ತಿನ ಕಲಾಪವನ್ನ ಹೀಗೆ ಕೆಲವೇ ನಿಮಿಷಗಳಲ್ಲಿ ಮುಗಿಸುವುದು ಎಷ್ಟು ಸರಿ? ಇನ್ನು ಮತ್ತೊಂದು ಗಂಭೀರ ಪ್ರಶ್ನೆ. ಕೊನೆಯ ದಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸಂಸತ್ತಿಗೆ ಬಂದಿದ್ದು ಕೇವಲ ಕ್ಯಾಮೆರಾಗಳ ಮುಂದೆ ಕಾಣಿಸಿಕೊಳ್ಳಲು ಮತ್ತು ಫೋಟೋ ತೆಗೆಸಿಕೊಳ್ಳಲು ಮಾತ್ರವೇ? ವಿದ್ಯಾರ್ಥಿಗಳ ಸಮಸ್ಯೆ ಏನು? ರೈತರ ಸಮಸ್ಯೆ ಏನು? ನಿರುದ್ಯೋಗದ ಪರಿಸ್ಥಿತಿ ಏನು? ಬೆಲೆ ಏರಿಕೆಯಿಂದ ಜನರ ಬದುಕು ಹೇಗಾಗಿದೆ? ಇಂತಹ ಪ್ರಶ್ನೆಗಳಿಗೆ ವಿಪಕ್ಷಗಳು ಉತ್ತರ ಕೇಳಿದಾಗ ಸರ್ಕಾರ ಸದನದಲ್ಲಿ ಚರ್ಚೆ ನಡೆಸಲು ಸಿದ್ಧವಿದೆಯೇ? ನಿನ್ನೆ ಅಷ್ಟೇ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ನಮ್ಮ ಬಳಿ ಕೇವಲ 2 ದಿನ ಸಮಯವಿದೆ, ಚರ್ಚೆಗೆ ಬನ್ನಿ ಎಂದು ಮಾಧ್ಯಮಗಳ ಮುಂದೆ ಹೇಳಿದರು. ಹಾಗಾದ್ರೆ ಇಂದು ಸಿಕ್ಕಿದ್ದ ಸಮಯವನ್ನ ಚರ್ಚೆಗೆ ಬಳಸದೆ ಇಷ್ಟು ಬೇಗ ಸದನವನ್ನ ಮುಂದೂಡಿದ್ದು ಯಾಕೆ? ಚರ್ಚೆಗೆ ಸಮಯವಿಲ್ಲ ಎಂದಿದ್ದೀರಾ? ಸಮಯ ಇತ್ತು, ಆದರೆ ಚರ್ಚೆ ನಡೆಸಲಿಲ್ಲ ಯಾಕೆ? ಇದರಿಂದ ವಿಪಕ್ಷಗಳ ಆರೋಪಗಳಿಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಸರ್ಕಾರ ತನ್ನ ವೈಫಲ್ಯಗಳ ಬಗ್ಗೆ ಪ್ರಶ್ನೆಗಳನ್ನು ಎದುರಿಸಲು ಸಿದ್ಧವಿಲ್ಲವೇ? ಜನರ ಸಮಸ್ಯೆಗಳ ಬಗ್ಗೆ ಉತ್ತರಿಸಲು ಸರ್ಕಾರ ಹಿಂಜರಿಯುತ್ತಿದೆಯೇ? ಇಂದು ಜನರ ಮುಂದೆ ಮೂಡಿರುವ ದೊಡ್ಡ ಪ್ರಶ್ನೆ ಇದುವೇ. ಸಂಸತ್ತಿನಿಂದ ಪ್ರಶ್ನೆಗಳನ್ನು ತಪ್ಪಿಸಿಕೊಳ್ಳಬಹುದು, ಆದರೆ ಜನರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಸಂಸತ್ತಿನ ಒಳಗೆ ಕಲಾಪವನ್ನು ಮುಂದೂಡಬಹುದು, ವಿಪಕ್ಷಗಳ ಮೈಕ್ಗಳನ್ನು ಮೌನಗೊಳಿಸಬಹುದು, ಆದರೆ ಈ ದೇಶದ ಕೋಟ್ಯಾಂತರ ಜನರ ಧ್ವನಿಯನ್ನು ಅಡಗಿಸಲು ಸಾಧ್ಯವಿಲ್ಲ. ಕೊನೆಗೆ ತೀರ್ಪು ನೀಡುವುದು ಸಂಸತ್ತಲ್ಲ, ಜನತಾ ನ್ಯಾಯಾಲಯ. ಅಲ್ಲಿ ಜನ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ.